ರಕ್ಕಸರ ಇತಿಹಾಸ ಭೇದಿಸಲು ಈಗ ಎನ್ಐಎ ಟೀಮ್ ಮುಂದಾಗಿದೆ. ಉಗ್ರರ ಬಂಧನದ ಹಿಂದಿನ ಕಥೆಯೇ ಒಂದ್ ರೀತಿ ರಣರೋಚಕ. ಯಾವ ರೀತಿ ಇವರನ್ನ ಬಂಧಿಸಲಾಗಿತ್ತು, ಹೇಗೆ ಎನ್ಐಎ ಟೀಮ್ ಇವರನ್ನ ಹುಡುಕಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ನಿಮ್ಮ ಮುಂದೆ ಎತ್ತೀವಿ ಡೀಟೇಲ್ಸ್. ಉಗ್ರರ ಬಂಧನದ ಹಿಂದಿನ ಕಥೆಯೇ ಒಂದ್ ರೀತಿ ರಣರೋಚಕವಾಗಿತ್ತು. ಮುಜಾಮಿಲ್ ಶರೀಫ್ ನಿಂದಲೇ ಉಗ್ರರ ಸುಳಿವು ಸಿಕ್ಕಿತ್ತು ಎನ್ಐಎ ಟೀಮ್ಗೆ. ಬ್ಲಾಸ್ಟ್ ಕೇಸ್ ರಕ್ಕಸ ಮಾಹಿತಿಯನ್ನ ನೀಡಿದ್ದ ಮುಜಾಮಿಲ್, ಹೀಗಾಗಿ ಹುಡುಕೋದಕ್ಕೆ ಬಹಳ ಸುಲಭ ಆಯಿತು. ಇಬ್ಬರು ಉಗ್ರರ ಟ್ರಾವೆಲ್ ಹಿಸ್ಟ್ರಿಯನ್ನ ಶರೀಫ್ ಬಾಯ್ಬಿಟ್ಟಿದ್ದಾನೆ. ತಕ್ಷಣ ಜೈಲಿನಲ್ಲಿದ್ದ ಮುಜಾಮಿಲ್ ವಶಕ್ಕೆ ಪಡೆದಿದ್ರು ಎನ್ಐಎ ಟೀಮ್. ಆತ ಬಾಯ್ಬಿಟ್ಟಿದ್ರಿಂದ ಎಲ್ಲೆಲ್ಲಿ ಇವರು ಓಡಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿತ್ತು. ಬ್ಲಾಸ್ಟ್ ಕೇಸ್ನಲ್ಲಿ ವಿಚಾರಣೆಯಲ್ಲಿ ನಡೆಸಿದಾಗ ಉಗ್ರರ ಸುಳಿವು ಸಿಕ್ಕಿತ್ತು. ರಕ್ಕಸರ ಇತಿಹಾಸನ ಭೇದಿಸಲು ಎನ್ಐಎ ಟೀಮ್ಗೆ ಇದರಿಂದ ಬಹಳ ಸುಲಭ ಆಯಿತು. ಒಟ್ಟಾರೆ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಇವರು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಏನು ಎಂಬುದ್ರ ಬಗ್ಗೆ ಎನ್ಐಎ ಟೀಮ್ ಟ್ರ್ಯಾಕ್ ಮಾಡೋದಕ್ಕೆ ಅವ್ರನ್ನ ಶುರು ಮಾಡಿತು. ಇದಾದ ನಂತರ ಅವರನ್ನ ಕೋಲ್ಕತ್ತಾದಲ್ಲಿ ಬಂಧಿಸಿದ್ರು. ಕೋಲ್ಕತ್ತಾದಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ. ಅವರನ್ನ ವಿಚಾರಣೆ ಮಾಡಲಿದ್ದಾರೆ ಮುಂದೆ ಎನ್ಐಎ ಟೀಮ್. ಆದ್ರೆ ಅದಕ್ಕೂ ಮುಂಚೆ ಇದೀಗ ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಅದಾದ ನಂತರ ಅವರನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಎನ್ಐಎ ಟೀಮ್. ಬಾಂಬ್ ಬ್ಲಾಸ್ಟ್ ಬಳಿಕ ಕೋಲ್ಕತ್ತಾಗೆ ಉಗ್ರರು ಎಸ್ಕೇಪ್ ಆಗಿದ್ರು. ಪಶ್ಚಿಮ ಬಂಗಾಳದ ದಿಘಾ ಎಂಬಲ್ಲಿ ಬಾಂಬ್ ಠಿಕಾಣಿ ಹೂಡಿದ್ರು. ಮುಜಾಮಿಲ್ ಶರೀಫ್ ಮಾಹಿತಿ ಆಧರಿಸಿ ಆಪರೇಷನ್ ಅನ್ನ ನಡೆಸಲಾಗಿತ್ತು. ಇಲ್ಲಿ ದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಂತರ ಅವರಿಲ್ಲೆಲ್ಲ ಒಂದ್ ಸ್ವಲ್ಪ ಓಡಾಡಿದ್ದಾರೆ ರಾಜ್ಯದಲ್ಲಿ. ಅದಾದ ನಂತರ ಕೋಲ್ಕತ್ತಾಗೆ ಹೋಗಿದ್ದಾರೆ. ಮುಜಾಮಿಲ್ ಶರೀಫ್ ಮಾಹಿತಿ ಆಧರಿಸಿ ಆಪರೇಷನ್ ಶುರು ಮಾಡಿಕೊಂಡ್ರು ಎನ್ಐಎ ಟೀಮ್. ಎನ್ಐಎ ಮತ್ತು ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಅವರನ್ನ ಈಗ ಬಂಧಿಸೋದಕ್ಕೆ ಬಹಳ ಸುಲಭ ಆಯಿತು. ಉಗ್ರರು ವಾಸವಿದ್ದ ಲಾಡ್ಜ್ಗೆ ಎಂಟ್ರಿ ಕೊಟ್ಟಿತ್ತು ಎನ್ಐಎ ಟೀಮ್. ದಿಘಾ ಎಂಬಲ್ಲಿ ಉಗ್ರರು ರೌಂಡ್ ಮಾಡಿದ ಬಗ್ಗೆ ಎನ್ಐಎ ಟೀಮ್ಗೆ ಮಾಹಿತಿಯನ್ನ ನೀಡಲಾಗಿತ್ತು. ಇಬ್ಬರು ಉಗ್ರನ್ನ ಬಂಧಿಸಿ ಇದೀಗ ಕರೆತಂದಿದ್ದಾರೆ ಎನ್ಐಎ ಟೀಮ್ ಅಂಡ್ ಪೊಲೀಸರು. ಅವರು ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಎಂಬುದ್ರ ಬಗ್ಗೆ ಟ್ರೇಸ್ ಮಾಡೋದಕ್ಕೆ ಎನ್ಐಎ ಟೀಮ್ ಶುರು ಮಾಡಿತು. ಇದಾದ ನಂತರ ಅವರನ್ನ ಬಂಧಿಸಿ ಇದೀಗ ಕರೆತಂದಿದ್ದಾರೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಅಷ್ಟು ಸುಲಭವಾಗಿ ಈ ಉಗ್ರರು ಸಿಕ್ಕಾಕೊಂಡಿಲ್ಲ. ದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಂತರ ಕಲಬುರಗಿಗೆ ಹೋಗಿದ್ರು, ಎಲ್ಲೆಲ್ಲ ಓಡಾಡಿದ್ರು ಕರ್ನಾಟಕದಲ್ಲಿ ಅಂತೆಲ್ಲ ಒಂದಷ್ಟು ಮಾಹಿತಿ ಇತ್ತು. ಇದಾದ ನಂತರ ಅವರು ಕೋಲ್ಕತ್ತಾಗೆ ಹೋಗಿದ್ದು ಅನ್ನೋದ್ರ ಬಗ್ಗೆ ಹೇಗೆ ಗೊತ್ತಾಯ್ತು ಎನ್ಐಎ ಟೀಮ್ಗೆ ಮಾಹಿತಿ? ಖಂಡಿತ ದಿವ್ಯಾ, ರಾಮೇಶ್ವರಂ ಸ್ಫೋಟ ನಡೆದ ನಂತರದಲ್ಲಿ ಅನೇಕಾರು ಕಡೆಗಳಲ್ಲಿ ಈ ಉಗ್ರರು ಓಡಾಡುವಂತಹ ಜಾಗಗಳಲ್ಲಿ ಎನ್ಐಎ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇದ್ರು, ದಾಳಿಯನ್ನು ಮಾಡ್ತಾ ಇದ್ರು. ಅದಾದ ನಂತರ ಇವರು ಹೇಗೆ ಸಿಕ್ಕಿಬಿದ್ರು ಅನ್ನೋ ಒಂದು ಮಾಹಿತಿಯನ್ನು ನೋಡೋದಾದ್ರೆ, ಮುಜಾಮಿಲ್ ಶರೀಫ್ ಅವರ ಸುಳಿವಿನ ಆಧಾರದ ಮೇಲೆ ಇವರಿಬ್ಬರು ಸಿಕ್ಕು ಬಂದಿರೋದು ಕಂಡು ಬರ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ದಾಳಿಯನ್ನು ಮಾಡುವಂತಹ ಸಮಯದಲ್ಲಿ ಮಾಜ್ ಮುನೀರ್ ಅನ್ನುವಂತಹ ವ್ಯಕ್ತಿಯನ್ನ ಈಗಾಗಲೇ ಕಾರಾಗೃಹ ಶಿಕ್ಷೆಯಲ್ಲಿರುವಂತಹ ಮಾಜ್ ಮುಂದಿರುವಂತಹ ವ್ಯಕ್ತಿಯನ್ನು ವಿಚಾರಣೆ ಮಾಡಿದಂತಹ ಸಮಯದಲ್ಲಿ ಮುಜಾಮಿಲ್ ಶರೀಫ್ ಕೂಡ ಬೆಳಕಿಗೆ ಬರ್ತಾನೆ. ಈ ಮುಜಾಮಿಲ್ ಶರೀಫ್ ಚಿಕ್ಕಮಗಳೂರು ಭಾಗದಂತಹ ಕಳಸಾ ಭಾಗದವನಾಗಿರ್ತಾನೆ. ಬೆಂಗಳೂರಿನಲ್ಲಿ ಹಿಂದೆ ಒಂದು ಚಿಕೌನ್ ಕೌಂಟಿ ಅನ್ನೋ ಹೋಟೆಲ್ನಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಅದಾದ ನಂತರ ಅದನ್ನು ವಿಚಾರಣೆ ಮಾಡಿದಾಗ ಈ ರೀತಿಯಾಗಿ ಇವರು ಕೋಲ್ಕತ್ತಾ ಭಾಗದಲ್ಲಿ ಸಂಚಾರವನ್ನು ಮಾಡ್ತಿರುವಂತದ್ದು ಅಬ್ದುಲ್ ಮತೀನ್ ತಾಹಾ ಆಗಿರ್ಬೋದು, ಹಾಗೆ ಮುಸಾವಿರ್ ಹುಸೇನ್ ಆಗಿರ್ಬೋದು, ಇಬ್ರು ಕೂಡ ಕೋಲ್ಕತ್ತಾ ಭಾಗದಲ್ಲಿ ಸಂಚಾರವನ್ನು ಮಾಡ್ತಾರೆ ಎನ್ನುವಂತಹ ಒಂದು ವಿಷಯವನ್ನ ಮುಜಾಮಿಲ್ ಶರೀಫ್ ಬಿಟ್ಕೊಟ್ಟಿರ್ತಾನೆ. ಅದಾದ ನಂತರ ಈ ಇನ್ಫಾರ್ಮೇಶನ್ ನ ಮೇಲೆ ಕೋಲ್ಕತ್ತಾ ಭಾಗಕ್ಕೆ ಪ್ರಯಾಣವನ್ನು ಬೆಳೆಸಿದಂತಹ ಎನ್ಐಎ ಅಧಿಕಾರಿಗಳು, ಹಾಗೆ ಕರ್ನಾಟಕ, ಆಂಧ್ರ ಮತ್ತೆ ತೆಲಂಗಾಣಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ತನಿಖೆಯನ್ನು ನಡೆಸಿ ಕೋಲ್ಕತ್ತಾದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ದಿಘಾ ಎನ್ನುವಂತಹ ಒಂದು ಪ್ರದೇಶದ ಲಾಡ್ಜ್ನಲ್ಲಿ ಇಬ್ಬರು ಅಬ್ದುಲ್ ಮತೀನ್ ತಾಹಾ ಮತ್ತೆ ಮುಸಾವಿರ್ ಹುಸೇನ್ ಅನ್ನು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಎನ್ಐಎ ಸ್ಪೆಷಲ್ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸಿ 3 ದಿನಗಳ ಕಾಲ ಟ್ರಾನ್ಸಿಟ್ ವಾರೆಂಟ್ ಅನ್ನು ಪಡೆದುಕೊಂಡು ಅವರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಕೋಲ್ಕತ್ತಾದಿಂದ ಹೊರಟು 12:30 ಸುಮಾರಿಗೆ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ತಲುಪಿ ಅದಾದ ನಂತರ ಮಡಿವಾಳದ ಸಮೀಪದಲ್ಲಿರುವಂತಹ ಒಂದು ಇಂಟ್ರಾಗೇಷನ್ ಸೆಲ್ಗೆ ಕರ್ಕೊಂಡು ಬಂದು ಅವರನ್ನ ಬಿಟ್ಟಿರ್ತಾರೆ. ಇದಾದ ನಂತರ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಯ ನಂತರ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸಕ್ಕೆ ಅವರನ್ನ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ಅವರು ಯಾವ ರೀತಿಯಾಗಿ ಈ ಸ್ಫೋಟಕ್ಕೆ ಒಂದಿಷ್ಟು ಪ್ಲಾನ್ ಅನ್ನ ಮಾಡಿದ್ರು, ಹಾಗೆ ರಾಮೇಶ್ವರಂ ಕೆಫೆಯಲ್ಲೇ ಬಾಂಬನ್ನು ಇಡುವುದಕ್ಕೆ ಕಾರಣಗಳೇನು, ಈ ರೀತಿ ಎಲ್ಲ ಒಂದು ತನಿಖೆಯನ್ನು ಮಾಡಬೇಕಾದ್ರೆ ಮೊದಲು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಶರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.